ಇದು ಒಂದು ಲವ್ ಸ್ಟೋರಿ ಅಲ್ಲ, ಇದು ಒಂದು ಮೋಸದ ಕತೆ. ಇದು ಒಂದು ಹುಡುಗನ ಕತೆ, ಹೃದಯದಿಂದ ಪ್ರೀತಿಸಿದವನ ಕತೆ ಮತ್ತು ಒಂದು ಹುಡುಗಿಯ ಕತೆ, ಪ್ರೀತಿಯನ್ನು ಆಪ್ಷನ್ ಆಗಿ ನೋಡಿದವಳ ಕತೆ. ಒಂದು ದಿನ ಸಾಮಾನ್ಯವಾಗಿ ರಾತ್ರಿ 11:47 ಅವನು ಫೋನ್ ಸ್ಕ್ರೋಲ್ ಮಾಡ್ತಿದ್ದ. ಇನ್ಸ್ಟಾಗ್ರಾಮ್ ರೀಲ್ಸ್, ಸ್ಟೋರಿ, ಅಪರಿಚಿತ ಮುಖಗಳು ಎಲ್ಲವನ್ನು ನೋಡ್ತಾ ಇದ್ದ. ಅಷ್ಟರಲ್ಲಿ ಒಂದು ಫಾಲೋ ರಿಕ್ವೆಸ್ಟ್ ಬರುತ್ತೆ. ಅವನು ನೋಡ್ದ, ಒಂದು ಹುಡುಗಿ, ಸಾಧಾರಣ DP, ಕ್ಯೂಟ್ ಸ್ಟೈಲ್. ಅವನು ಯೋಚಿಸಿದ ಯಾರಿರಬಹುದು ಅಂತ. ಅವನು ಆಕ್ಸೆಪ್ಟ್ ಕೂಡ ಮಾಡ್ದ. ಕೆಲವು ನಿಮಿಷಗಳಲ್ಲಿ ಒಂದು ಮೆಸೇಜ್ ಬಂತು, ಹಾಯ್. ಅವನಿಗೆ ಅದು ಒಂದು ಸಾಮಾನ್ಯ ಮೆಸೇಜ್ ಆಗಿತ್ತು, ಆದರೆ ಅವನಿಗೆ ಗೊತ್ತಿರಲಿಲ್ಲ ಅದೇ ಹಾಯ್ ಅವನ ಜೀವನವನ್ನೇ ಬದಲಾಯಿಸೋದು ಅಂತ. ಮಾತು ಶುರು ಆಯಿತು. ವೇರ್ ಆರ್ ಯು ಫ್ರಮ್, ವಾಟ್ ಆರ್ ಯು ಡೂಯಿಂಗ್, ಇದೇ ಥರದ ಸಾಧಾರಣ ಮಾತುಗಳು. ಆದರೆ ಪ್ರತಿದಿನ ಪ್ರತಿ ರಾತ್ರಿ ಅದೇ ವ್ಯಕ್ತಿಯ ಜೊತೆ ಮಾತನಾಡೋದು ಒಂದು ಅಭ್ಯಾಸವಾಗಿ ಶುರುವಾಯಿತು. ಅವನು ಯೋಚಿಸ್ತಿದ್ದ, ಇವಳು ಬೇರೆ ಥರ ಇದ್ದಾಳೆ. ಅವಳು ಯಾವಾಗಲೂ ಕಾಳಜಿ ತೋರಿಸ್ತಾ ಇದ್ಲು, ಹ್ಯಾವ್ ಎನಿಥಿಂಗ್, ಟೇಕ್ ಕೇರ್. ಅವನಿಗೆ ಅದೇ ಸಾಕಾಗಿತ್ತು, ಯಾಕಂದರೆ ಅವನ ಜೀವನದಲ್ಲಿ ಯಾರು ಇಷ್ಟು ಕಾಳಜಿ ಆತನಿಗೆ ತೋರಿಸಿರೋದಿಲ್ಲ. ಒಂದು ದಿನ ಅವಳು ಕೇಳಿದ್ಲು, ಡು ಯು ಬಿಲೀವ್ ಇನ್ ಲವ್? ಅವನು ಸ್ವಲ್ಪ ಸೈಲೆಂಟ್ ಆದ. ಆಮೇಲೆ ಹೇಳ್ದ, ನಿಜವಾದ ಪ್ರೀತಿ ಇದ್ದರೆ ನಾನು ಖಂಡಿತ ನಂಬ್ತೀನಿ ಅಂತ. ಅವಳು ನಗುತ್ತಾ ಹೇಳ್ತಾಳೆ, ನಾನು ನಿನ್ನನ್ನು ಭೇಟಿಯಾಗಲು ಬಯಸ್ತೀನಿ ಅಂತ. ಅವನು ಅದನ್ನು ಸೀರಿಯಸ್ ಆಗಿ ತಗೊಂಡ. ಆದರೆ ಅವಳಿಗೆ ಅದು ಒಂದು ಲೈನ್ ಮಾತ್ರ ಆಗಿತ್ತು. ದಿನಗಳು ಕಳೆಯುತ್ತಾ ಹೋದವು. ಚಾಟ್, ಕಾಲ್, ವಿಡಿಯೋ ಕಾಲ್ ಎಲ್ಲವೂ ಶುರುವಾಯಿತು. ಅವರು ಹತ್ತಿರ ಆಗ್ತಾ ಹೋದರು. ಒಂದು ರಾತ್ರಿ 2:13 ಅವಳು ಹೇಳಿದ್ಲು, ಐ ಥಿಂಕ್ ಐ ಆಮ್ ಫೀಲಿಂಗ್ ಫಾರ್ ಯು. ಅವನಿಗೆ ಆ ಕ್ಷಣ ಜೀವನ ಬದಲಾದಂತಾಯಿತು. ಅವನು ಹೇಳ್ದ, ಐ ಲವ್ ಯು. ಅದರಿಂದ ಅವರ ಕತೆ ಶುರುವಾಯಿತು, ಅಥವಾ ಅವನಿಗೆ ಮಾತ್ರ ಶುರುವಾಯಿತು ಅಂತ ಕೂಡ ಹೇಳ್ಬೋದು. ಅವನು ಬದಲಾಗಿದ್ದ ಅವಳಿಗೋಸ್ಕರ. ಅವನ ಸಮಯ, ಅವನ ಸ್ನೇಹಿತರು, ಅವನ ಫೋಕಸ್ ಎಲ್ಲವೂ ಅವಳ ಕಡೆಗೆ ತಿರುಗಿತ್ತು. ಅವಳು ಕೇಳಿದರೆ ಅವನು ಏನು ಬೇಕಾದರೂ ಕೊಡ್ತಿದ್ದ. ಅವಳು ಕೋಪಗೊಂಡ್ರೆ ಅವಳಿಗೋಸ್ಕರ ಇವನು ಮಣಿಯುತ್ತಿದ್ದ. ಅವಳು ದೂರವಾದರೆ ಅವನು ಹೆದರ್ತಿದ್ದ. ಅವನಿಗೆ ಅದು ಪ್ರೀತಿ, ಆದರೆ ಅವಳಿಗೆ ಅದು ಪ್ರೀತಿ ಆಗಿರಲಿಲ್ಲ. ಅದು ಒಂದು ಕಂಫರ್ಟ್ ಆಗಿತ್ತು. ಅವಳಿಗೆ ಅಟ್ರಾಕ್ಷನ್, ಒಂದು ಟೈಮ್ ಪಾಸ್. ಒಂದು ದಿನ ಅವನು ಕೇಳ್ದ, ಫ್ಯೂಚರ್ ಬಗ್ಗೆ ಏನು ಯೋಚಿಸಿದೀಯಾ ಅಂತ. ಅವಳು ಸ್ವಲ್ಪ ಸೈಲೆಂಟ್ ಆದಳು. ನಾವು ಮುಂದೆ ನೋಡೋಣ ಬಿಡು ಅಂತ ಹೇಳ್ತಾಳೆ. ಆ ಉತ್ತರ ಅವನಿಗೆ ಅರ್ಥವಾಗಲಿಲ್ಲ, ಯಾಕಂದರೆ ಅವನು ಈಗಾಗಲೇ ತನ್ನ ಭವಿಷ್ಯ ಅವಳ ಜೊತೆ ಅಂತ ಯೋಚನೆ ಮಾಡ್ತಾ ಇದ್ದ. ಹೀಗಿರುವಾಗಲೇ ಒಂದು ಹೊಸ ಎಂಟ್ರಿ ಆಗುತ್ತೆ. ಒಬ್ಬ ಹೊಸ ಹುಡುಗ ಅವಳ ಜೀವನದಲ್ಲಿ ಬರ್ತಾನೆ. ಅವನು ಅತ್ಯಂತ ಶ್ರೀಮಂತನಾಗಿರ್ತಾನೆ. ಅವನ ಬಳಿ ಕಾರ್, ಸ್ಟೇಟಸ್, ಮನಿ ಎಲ್ಲವೂ ಇತ್ತು. ಅವಳ ಜೀವನಕ್ಕೆ ಬಂದವನು ಇದೇ ಒಬ್ಬ ಶ್ರೀಮಂತ ಹುಡುಗ. ಮೊದಲಿಗೆ ಅವಳು ಕೇವಲ ಫ್ರೆಂಡ್ ಅಂತ ಹೇಳ್ತಾಳೆ, ನಂತರ ಅವನು ಕ್ಲೋಸ್ ಫ್ರೆಂಡ್ ಆಗ್ತಾನೆ. ಇಲ್ಲಿ ಈ ಹುಡುಗ ಇನ್ನು ಅವಳನ್ನೇ ಪ್ರೀತಿಸುತ್ತಿದ್ದ. ಅವಳಿಗೋಸ್ಕರ ಕನಸು ಕಾಣ್ತಾ ಇದ್ದ. ಆದರೆ ಅವಳ ಜಗತ್ತು ನಿಧಾನವಾಗಿ ಇವನಿಂದ ದೂರವಾಗೋದಕ್ಕೆ ಶುರುವಾಗಿತ್ತು. ಒಂದು ದಿನ ಅವನು ಗಮನಿಸಿದ, ಅವಳ ಮೆಸೇಜ್ಗಳು ಕಡಿಮೆ ಆಯಿತು, ಕಾಲ್ಗಳು ಕಡಿಮೆ ಆಯಿತು, ಕಾಳಜಿ ಕೂಡ ಕಡಿಮೆ ಆಯಿತು. ಅವನು ಕೇಳ್ದ, ಎವ್ರಿಥಿಂಗ್ ಓಕೆ? ಅವಳು ಹೇಳಿದ್ಲು, ಯಾ, ಜಸ್ಟ್ ಬ್ಯುಸಿ. ಆದರೆ ಅವಳು ಬ್ಯುಸಿಯಾಗಿದ್ದು ಅವನ ಜೊತೆ ಅಲ್ಲ, ಇನ್ನೊಬ್ಬನ ಜೊತೆ. ಒಂದು ರಾತ್ರಿ ಅವನು ಅವಳ ಸ್ಟೇಟಸ್ ನೋಡ್ದ. ಒಂದು ಕಾರ್ ಫೋಟೋ, ಒಂದು ಕ್ಯಾಪ್ಷನ್, ಫೀಲಿಂಗ್ ಸ್ಪೆಷಲ್. ಅವನು ಸ್ಮೈಲ್ ಮಾಡ್ದ. ಅವಳು ಖುಷಿಯಾಗಿದ್ದಾಳೆ. ಅವನಿಗೆ ಗೊತ್ತಿರಲಿಲ್ಲ ಅವಳ ಖುಷಿಯಲ್ಲಿ ತಾನು ಇಲ್ಲ ಅಂತ. ಮೋಸ ಯಾವಾಗಲೂ ಸದ್ದು ಮಾಡೋದಿಲ್ಲ, ಅದು ನಿಧಾನವಾಗಿಯೇ ಬರುತ್ತೆ. ನೀನು ಗಮನಿಸಿದಂತೆ ನಿನ್ನ ಹೃದಯ ಒಡೆಯುವವರೆಗೆ ಮಾತ್ರ. ನಂತರ ಆ ಹುಡುಗನಿಗೆ ಕೆಲವೊಂದು ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಗುತ್ತೆ. ಇವಳ ಬಗ್ಗೆ ಕೆಲವೊಂದಿಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಂದ ಈ ಒಂದು ಸ್ಟೋರಿ ಶುರುವಾಗುತ್ತೆ.
ಮುಂದೆ ಏನಾಯಿತು ಅಂತ ಪಾರ್ಟ್ 2ದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.